ಪ್ರಾರಂಭದಿಂದಲೇ ಕೂಡ ಈ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ಎಡವಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಾರಂಭದಲ್ಲಿ ಏನು ಗಣತಂತ್ರ ರಾಜ್ಯಪಾಲರು ಬಂದಂತ ಸಂದರ್ಭದಲ್ಲೂ ಕೂಡ ಇವ್ರ ನಡೆ ಹೇಗಿತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ರಾಜ್ಯದ ಜನ ಎಲ್ಲ ಕೂಡ ಗಮನಿಸಿದ್ದಾರೆ ಅಲ್ಲಿ ಇವ್ರ ನಡವಳಿಕೆ. ಅದಾದ ನಂತರ ಆ ಚರ್ಚೆ ಬಗ್ಗೆ ಬಂದಾಗ್ಲೂ ಕೂಡ ಅವಹೇಳನಕಾರಿಯಾಗಿ ಗಣತಂತ್ರ ರಾಜ್ಯಪಾಲರನ್ನ ಯಾವ್ಯಾವ ರೀತಿ ಇವರು ನಿಂದಿಸಬಹುದು ಇದೆಲ್ಲದನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಈ ಸದನದಲ್ಲಿ ಯಾವ್ಯಾವ್ದು ಶಿಷ್ಟಾಚಾರ ಉಲ್ಲಂಘನೆ ಮಾಡಬೇಕು ಎಲ್ಲಾ ರೀತಿನೂ ಮಾಡ್ಲಿಕ್ಕೆ ಆ ಪೀಠವನ್ನ ದುರ್ಬಳಕೆ ಮಾಡ್ಕೊಂಡಿದೆ ಈ ಸರ್ಕಾರ ಅಂತ ನೇರವಾಗಿ ಆಪಾದನೆ ಮಾಡ್ಲಿಕ್ಕೆ ಬಯಸ್ತೇನೆ. ಜೊತೆನಲ್ಲಿ ಅದಾದ ನಂತರ ಇವತ್ತೇನು ನಾವೆಲ್ಲರೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಸಾವಿರ ಕೋಟಿಗಟ್ಟಲೆ ಹಣನ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಇಲಾಖೆ ಅಧಿಕಾರಿಗಳೇ ಕೂಡ ಆಡಿಯೋದಲ್ಲೆಲ್ಲ ಹೇಳಿರ್ತಕ್ಕಂಥದ್ದು. ಬರೀ ಅಧಿಕಾರಿಗಳು ಅವ್ರು ವೈಯಕ್ತಿಕವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮಂತ್ರಿಗಳಿಗೆ ಕೊಡ್ಬೇಕು ಅಂತಕ್ಕಂಥದ್ದು ಎಲ್ಲದನ್ನು ಕೂಡ ಹೇಳಿರೋದನ್ನ ಇವತ್ತು ನಾವೆಲ್ಲ ಅದನ್ನ ಪುರಾವೆಗಳು ಕೊಟ್ಟರು ಕೂಡ ಈ ಸರ್ಕಾರ ಅದನ್ನ ಲಘುವಾಗಿ ತಗೊಳ್ಳುವಂಥದ್ದು. ಅಲ್ಲಿ ಸದಸ್ಯರುಗಳು ಬೇರೆಯವ್ರು ಮಾಡ್ದಂಗೆ ಇವರು ಮಾಡಿದ್ದಾರೆ ಬಿಡ್ರಿ ಅಂತಕ್ಕಂಥದ್ನ ಆಡಳಿತ ಪಕ್ಷದ ಸದಸ್ಯರುಗಳೆಲ್ಲ ಮಾತಾಡ್ತಕ್ಕಂಥದ್ನ ಇದೆಲ್ಲ ನೋಡಿದ್ರೆ ಖಂಡಿತ ಇವರು ಇರ್ತಕ್ಕಂಥ ಬೊಕ್ಕಸದ ಹಣ ಏನು ಬಡವರ ತೆರಿಗೆ ಹಣ ಪೈಸೆನು ಕೂಡ ಕೂಡಿಟ್ಟು ಇವರು ತೆರಿಗೆ ಕಟ್ಟದಂತ ಹಣನ ಇವತ್ತು ಇವರು ಲೂಟಿ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಇದು ಒಂದೇ ಉದಾಹರಣೆ ಅಲ್ಲ. ಏನು ವಾಲ್ಮೀಕಿ ನಿಗಮದಲ್ಲಿ ಅವತ್ತು ಇವ್ರು ಮಾಡಿದಂಥದ್ದು ಕೂಡ ಬೇರೆ ರಾಜ್ಯಗಳಿಗೆ ಹಣವನ್ನ ತೆಲಂಗಾಣ ರಾಜ್ಯಕ್ಕೆ ಹಣ ಕಳಿಸೋ ಉದ್ದೇಶದಿಂದ ಇವ್ರು ಇಲ್ಲಿ ಲೂಟಿ ಮಾಡಿದಂಥದ್ದು ಇದೆಲ್ಲದನ್ನು ಕೂಡ ನೋಡಿದಾಗ ಪ್ರತಿಯೊಂದು ಬೇರೆ ರಾಜ್ಯದ ಚುನಾವಣೆಗಳು ನಡೀತವೆ ಅಂದ್ರೆ ಇವ್ರಿಗೆ ಹಬ್ಬ. ಯಾರಿಗೆ ಆಡಳಿತ ಪಕ್ಷದವ್ರಿಗೆ ಹಬ್ಬ ಅನ್ಸುತ್ತೆ. ಇವ್ರಿಗೆ ಎಲ್ಲರ ಹತ್ರನು ಕೂಡ ಕಲೆಕ್ಟ್ ಮಾಡೋದು ಇಲಾಖೆವಾರು ಹಣಗಳನ್ನ ಸಂಗ್ರಹಿಸಿ ಬೇರೆ ರಾಜ್ಯಗಳಿಗೆ ಕಪ್ಪ ಕಾಣಿಕೆ ಏನು ಮಹಾರಾಜರ ಕಾಲದಲ್ಲಿ ಇತ್ತಲ್ಲ ಆ ರೀತಿ ಇವ್ರದೇ ಒಂದು ದರ್ಬಾರ್ ರೀತಿನಲ್ಲಿ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇವತ್ತು ಇವ್ರಿಗೆ ಏನು ಇವತ್ತು ಮ್ಯಾಂಡೇಟ್ರಿ ಜನ ಕೊಟ್ಟಿದ್ದಾರೆ ಅವ್ರು ಇವಾಗ ಏನ್ರಲ್ಲಿ ನಾವು ಇವ್ರಿಗೆ ಇದ್ ಮಾಡ್ಬೇಕು ಅನ್ನೋದನ್ನ ಕಾಯ್ತಾ ಇದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆನಲ್ಲಿ ಇವತ್ತು ಜಿ ಬಿಲ್ಲು ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಇವಾಗ ನಾವೆಲ್ಲರೂ ಕೂಡ ತಂತ್ರಜ್ಞಾನವಾಗಿ ಮುಂದೆ ಹೊರಿತಾ ಹೋಗ್ತಾ ಇದೀವಿ. ಇನ್ನೂ ಹಳೆ ಕಾಲದ ಪದ್ಧತಿ ಇಟ್ಕೊಂಡು ಅಲ್ಲಿ ಏನೇನೋ ಅವ್ಯವಹಾರಗಳು ಮಾಡ್ಬೋದು ಅದ್ರ ಲೆಕ್ಕಾಚಾರ ಹಾಕಿದ್ಬಿಟ್ಟು ಈ ಸರ್ಕಾರ ಇವತ್ತು ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಈ ಒಂದು ಜಿ ಬಿಲ್ನ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಈ ಕಾಂಗ್ರೆಸ್ನವ್ರಿಗೆ ಅದ್ರ ಹೆಸರುದಲ್ಲ ಅವರಿಗೆ ಬಂದಿರ್ತಕ್ಕಂಥ ಹೊಟ್ಟೆ ಉರಿ ಅವ್ರಿಗೆ ಬಂದಿರ್ತಕ್ಕಂಥದ್ದು 40% ಹಣವನ್ನ ನಾವು ಮೊದ್ಲು ಕಟ್ಟಬೇಕಲ್ಲ ಅನ್ನೋದು ಇವ್ರಿಗೆ ಬಂದಿರ್ತಕ್ಕಂಥ ಬೇಗುದಿ. ಇದನ್ನ ಅವರು ತಾಳ್ಲಾರ್ದೆ ಸುಮ್ನೆ ಹೆಸರು ಮೇಲೆ ಇವರು ಅದನ್ನ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಖಂಡಿತ ಇವರೆಲ್ಲ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇರ್ಬೋದು ಇವಕ್ಕೆಲ್ಲ ಯಾಕೆ ಮಹಾತ್ಮ ಗಾಂಧಿ ಹೆಸರು ಇಡ್ಲಿಲ್ಲ? ಇವರೆಲ್ಲರೂ ಇಂದಿರಾ ಗಾಂಧಿ ಏರ್ಪೋರ್ಟ್, ರಾಜೀವ್ ಗಾಂಧಿ ಸ್ಟೇಡಿಯಂ ಈ ತರ ಯಾಕೆ ಇಡಕ್ಕೋದ್ರು? ಮಹಾತ್ಮ ಗಾಂಧಿ ಬಗ್ಗೆ ಯಾಕೆ ಇವ್ರಿಗೆ ಕಾಳಜಿ ಇಲ್ಲ? ಅವರ ಸಿದ್ಧಾಂತಗಳೇನಿತ್ತು? ಇವತ್ತು ಅದು ದ್ವೇಷ ಮಾಡಬಾರ್ದು, ಅಸೂಯೆ ಮಾಡಬಾರ್ದು, ಮತ್ತೆ ಸಾರಾಯಿ ಇದ್ಯಾವುದು ಕುಡಿಬಾರ್ದು ಅಂತಕ್ಕಂಥದ್ದು ಗಾಂಧೀಜಿಯವ್ರ ಪ್ರತಿಪಾದ ಇತ್ತು. ಇವ್ರು ಎಷ್ಟು ಬಾರ್ಗಳು ಕೊಟ್ಟಿದ್ದಾರೆ 2.5 ವರ್ಷದಲ್ಲಿ ಅಂತಕ್ಕಂಥದ್ದು ನೀವು ಲೆಕ್ಕ ಹಾಕ್ಬೇಕಾಗ್ತದೆ. ಇವರೆಲ್ಲ ಗಾಂಧಿ ತತ್ವ ಉಳ್ಳವರ, ಗಾಂಧಿ ಹೆಸರು ಹೇಳ್ಕೊಂಡು ಒಳಗ್ ಮಾಡಬಾರದು ಗಾಂಧಿ ವಿರೋಧ ಕೆಲಸಗಳನ್ನ ಇವರೆಲ್ಲರೂ ಕೂಡ ಇವತ್ತು ರಾಜ್ಯದಲ್ಲಿ ತರ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ನೇರವಾಗಿ ಆಪಾದನೆ ಮಾಡ್ಲಿಕ್ಕೆ ಬಯಸ್ತೇನೆ. ಆ ಜಿ ಬಿಲ್ ನಲ್ಲಿ ಖಂಡಿತ ನಾವೆಲ್ಲರೂ ಕೂಡ ಸ್ವಾಗತ ಮಾಡೋದ್ರ ಜೊತೆನಲ್ಲಿ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನೆಲ್ಲ ತಗೋಬೇಕು. ಈಗ ನಮ್ಮ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಹೇಳಿದ ರೀತಿನಲ್ಲಿ ಖಂಡಿತ ಅಲ್ಲಿ 120 ದಿನ ಇವತ್ತು ಮ್ಯಾಂಡೇಟ್ರಿ ಏನ್ ಮಾಡಿದರೆ ಅದ್ರ ಜೊತೆನಲ್ಲಿ ಇವತ್ತು ಬರೀ ಕೃಷಿ ಚಟುವಟಿಕೆಗೆ ಅಷ್ಟೇ ಅಲ್ಲ, ರಸ್ತೆಗಳಿಂದ ಹಿಡಿದು ಅಭಿವೃದ್ಧಿಗೆ ಎಷ್ಟೇ ಆಗ್ಲಿ ಹಣನ ಕೊಡ್ಲಿಕ್ಕೆ ಅವ್ರು ತಯಾರಿದ್ದಾರೆ. ಇವ್ರು ಮೊದ್ಲು 40% ಕಟ್ಟಬೇಕು. ಅದನ್ನ ಕಟ್ಟೋದು ಇವ್ರಿಗೆ ಆತಂಕ ಬಂದಿರತಕ್ಕಂಥದ್ದು. ಆದ್ರಿಂದ ಈ ಸರ್ಕಾರ ಏನಾರು ಕೂಡ ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇವ್ರಿಗೇನಾದ್ರು ಕಿಂಚಿತ್ ಕಾಳಜಿ ಇದ್ರೆ ಇದನ್ನ ಮೆಚ್ಕೊಂಡು ಈ ಬಿಲ್ ನ ಮೆಚ್ಕೊಂಡು ಇವರು 40% ಅನ್ನ ಕಟ್ಟಿ ಎಲ್ಲ ಕೇಂದ್ರದ ಹಣವನ್ನ ಪಡ್ಕೊಳ್ಳಿಕ್ಕೆ ಇವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ಬೇಕೆ ವಿನಃ ಈ ರೀತಿ ಸುಮ್ನೆ ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ಇಬ್ರು ಕೂಡ ಇವತ್ತೇನು ಭ್ರಷ್ಟಾಚಾರ ನಡೆದಿದೆ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಅದನ್ನ ನಾವೆಲ್ಲರೂ ಕೂಡ ಖಂಡಿಸಿ ಅಹೋರಾತ್ರಿ ಧರಣಿ ಎಲ್ಲ ಕೂಡ ಮಾಡಿದ್ವಿ. ಆದ್ರೂ ಕೂಡ ಇವರೊಂಥರ ದಪ್ಪ ಚರ್ಮದವರು ಅಂತ ಹೇಳಲಿಕ್ಕೆ ಬಯಸ್ಬೇಕಾಗ್ತದೆ. ಯಾವುದನ್ನು ಕೂಡ ಯಾವುದೇ ಒಂದು ಸೂಕ್ಷ್ಮವಾಗಿ ತಗೋಬೇಕಾಗ್ತದೆ. ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥದ್ದು ಇವ್ರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವ್ರಿಗೆ ಏನಾದ್ರೂ ಕೂಡ ಒಂದು ಜವಾಬ್ದಾರಿ ಇದ್ದಿದ್ರೆ ಖಂಡಿತ ಇಷ್ಟೊತ್ತಿಗೆ ಆ ಇಲಾಖೆ ಅಧಿಕಾರಿಗಳು ರಾಜೀನಾಮೆ ಪಡಿಬೇಕಾಗಿತ್ತು. ಇದನ್ನ
ಖಂಡಿತ ಇನ್ನೂ ಕೂಡ ಇವತ್ತು ಸದನದ ಒಳಗಡೆ ಆಗಿದೆ, ಹೊರಗಡೆನೂ ಕೂಡ ಎರಡೂ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ಇದನ್ನ ಉಗ್ರವಾಗಿ ಹೋರಾಟ ಮಾಡಿ ಈ ರೀತಿ ಏನು ರಾಜ್ಯದ ಬೊಕ್ಕಸನ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯದ ಚುನಾವಣೆಗಳಿಗೆ ಇವರ ಸ್ವಂತಕ್ಕೆ ಉಪಯೋಗಿಸ್ಕೊತಾ ಇದ್ರೆ ಇದನ್ನೆಲ್ಲ ತಡೆಗಟ್ಟ ನಿಟ್ಟಿನಲ್ಲಿ ನಮ್ಮ ಎರಡೂ ಪಕ್ಷದ ಹೋರಾಟ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.